ಹಜಾರೆ ವಿರುದ್ಧ ಮಾತನಾಡೋದಕ್ಕೆ ನಿಂತ ಕಾಂಗ್ರೆಸ್ ನಾಯಕರ ನಾಲಿಗೆಗೆ ಲಂಗೂ ಇರಲಿಲ್ಲ, ಲಗಾಮೂ ಇರಲಿಲ್ಲ. ಆದರೆ ಅವರು ಆಡಿದ ಒಂದೊಂದು ಮಾತು ಕಾಂಗ್ರೆಸ್ ಅನ್ನ ವಿಲನ್ ಮಾಡ್ತಾ ಹೋಯ್ತೆ ಹೊರತು ಲೋಕ್ಪಾಲ್ ಮಸೂದೆಗೆ ನಡೀತಾ ಇರೋ ಹೋರಾಟದ ಕೂದಲು ಕೂಡ ಕೊಂಕಲಿಲ್ಲ. ಇವರೇ 4 ಜನ ದೀಡು ಪಂಡಿತರನ್ನ ಬಿಟ್ಟು ಅಣ್ಣಾ ಹಜಾರೆ ಅವರ ಮರ್ಯಾದೆ ತೆಗೆಯೋದಕ್ಕೆ ನೋಡ್ತು ಕಾಂಗ್ರೆಸ್ಸು. ಅದರಲ್ಲಿ ಮನೀಶ್ ತಿವಾರಿ ಮಾತಾಡಿದ್ದು ಮಾತ್ರ शुद्ध अविवेक। हम किशन बाबूराव हजारे उर्फ अन्ना से पूछना चाहते हैं कि तुम किस मुंह से भ्रष्टाचार के खिलाफ अनशन की बात करते हो? ऊपर से नीचे तक तुम भ्रष्टाचार में खुद लिप्त हो। और ये बात हम नहीं कहते, ये बात उच्चतम न्यायालय के एक न्यायाधीश की अध्यक्षता में बना हुआ जांच आयोग कह रहा है। इस ट्रस्ट के बारे में जस्टिस सावत कमीशन क्या कहता है? द एक्सपेंडिचर ऑफ ₹2.20 lakhs फ्रॉम द हिंद स्वराज ट्रस्ट for the birthday celebrations of Shri Hazare was clearly illegal and amounted to a corrupt practice. ಈ ಮನುಷ್ಯ ಬಳಸೋ ಭಾಷೆ ಎಂಥದ್ದು ನೋಡ್ರಿ. 74 ವರ್ಷದ ಈ ಗಾಂಧಿವಾದಿ ಮನೆಯಲ್ಲಿ ಬೆಚ್ಚಗೆ ರಾಮಕೃಷ್ಣ ಅಂದುಕೊಂಡು ಕುಂತ್ಕೋಬಹುದಿತ್ತು. ಅಂಥದ್ರಲ್ಲಿ ಬೀದಿಗಿಳಿದಿದ್ದಾರೆ. ಈ ಹೋರಾಟ ಮಾಡಿ ಅಣ್ಣಾ ಹಜಾರೆ ಯಾವ ಸಂಸ್ಥಾನವನ್ನು ಉಳಿಸಿಕೊಳ್ಳಬೇಕಾಗಿಲ್ಲ. ಇಂಥವರು ಭ್ರಷ್ಟರ ವಿರುದ್ಧ ಗುಡುಗಿದ್ರು ಅಂದ ತಕ್ಷಣ ಅಣ್ಣನ ಬರ್ತ್ಡೇಗೆ 2,20,000 ರೂಪಾಯಿ ಅಕ್ರಮವಾಗಿ ಬಳಸಲಾಗಿದೆ ಅಂತ ಆರೋಪ ಮಾಡ್ತಾರಲ್ಲ ಮನೀಶ್ ತಿವಾರಿ. ಈ ಮನುಷ್ಯ ಹೊಟ್ಟೆಗದ್ ಏನು ತಿನ್ನಬಹುದು? ಒಬ್ಬ ಸೋನಿಯಾ ಗಾಂಧಿನ ಓಲೈಸೋದಕ್ಕೆ ತೀರಾ ಈ ಪರಿ ಚಮಚಾಗಿರಿ ಮಾಡೋದ? ಮನೀಶ್ ತಿವಾರಿನ ಬಿಡಿ, ಪ್ರಣಬ್ ಮುಖರ್ಜಿ ಮಾತಾಡಿದ್ದು ಕೇಳಿದ್ರ? Nobody can compel that you will have to draft a law as per my desire. It is for Parliament to decide. And what Mr. Anna Hazare is doing, he is challenging the constitutional authority of Parliament, which is not acceptable. ಸತ್ಯ, ಕಾಯ್ದೆ ಕಾನೂನುಗಳನ್ನ ಮಾಡಬೇಕಾದದ್ದು ಪಾರ್ಲಿಮೆಂಟು, ಅದರಲ್ಲಿ ಕುಂತಿರೋ ಸಂಸದರು. ಆ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರು ನೇರವಾಗಿ ಭಾಗವಹಿಸೋ ಹಂಗಿಲ್ಲ. ಆದರೆ ಭ್ರಷ್ಟಾಚಾರದ ವಿರುದ್ಧ ಒಂದು ಮಸೂದೆಯನ್ನ ಈ ಸಂಸದರು 43 ವರ್ಷ ಸೀಟ್ ಕೆಳಗೆ ಹಾಕೊಂಡು ಕುಂತ್ರೆ ಯಾರಾದರೂ ಪ್ರಶ್ನಿಸಬೇಕಲ್ವಾ? ತಮಾಷೆ ನೋಡಿ, 1969ರಲ್ಲಿ ಮೊಟ್ಟ ಮೊದಲ ಸಲ ಲೋಕಪಾಲ್ ಮಸೂದೆ ಪಾರ್ಲಿಮೆಂಟ್ನಲ್ಲಿ ಮಂಡನೆಯಾದದ್ದು. ಅದು ಇವತ್ತಿನ ತನಕ ಪಾಸ್ ಆಗಿಲ್ಲ. ಆದರೆ ಆವತ್ತಿನಿಂದ ಇವತ್ತಿನ ತನಕ ಅದೆಷ್ಟು ಸಲ ಇವರ ಸಂಬಳ ಹೆಚ್ಚು ಮಾಡೋ ಮಸೂದೆಗಳ ಪಾಸಾಗಿವೆ. ಅದಕ್ಕೆ ಯಾರಾದರೂ ವಿರೋಧ ಮಾಡಿದ್ರ? ಪ್ರಣಬ್ ಮುಖರ್ಜಿ ಅಂತ ಹಿರಿಯರು ಕೂಡ ಹಿಂಗ್ ಮಾತಾಡಿಬಿಟ್ರೆ ಗತಿ ಏನು? ಇನ್ನು ಅಣ್ಣಾ ಹಜಾರೆ ವಿಷಯದಲ್ಲಿ ಈ ಕಪಿಲ್ ಸಿಬ್ಬಲ್ ಮಾತಾಡಿದ್ದೇನು ಕಡಿಮೆನಾ? ನೀವು ನಡೆಸ್ತಿರೋ ಹೋರಾಟಕ್ಕೆ ದುಡ್ಡೆಲ್ಲಿಂದ ಬರ್ತಿದೆ ಅನ್ನೋದನ್ನ ಮೊದಲು ಹೇಳಿ ಅಂದ ಈ ಮನುಷ್ಯ. ನಮ್ಮ ಚಳುವಳಿಗೆ ಧನ ಸಹಾಯ ಮಾಡಿ 500 ರೂಪಾಯಿಗಿಂತ ಹೆಚ್ಚಿಗೆ ಕೊಟ್ರೆ ತಗೊಳ್ಳಲ್ಲ ಅಂತ ಈ ತಾತಯ್ಯ ಜೋಳಿಗೆ ಹಿಡ್ಕೊಂಡು ಓಡಾಡ್ತಿರೋದು ಕಪಿಲ್ ಸಾಹೇಬರಿಗೆ ಗೊತ್ತಿಲ್ವಾ? ಇನ್ನು ಈ ಅಂಬಿಕಾ ಸೋನಿನ್ ಬಿಡಿ, ಈ ಹೆಣ್ಣುಮಗಳ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಈಗ ನೋಡಿ, ಕಾಂಗ್ರೆಸ್ನ ಕೆಲವರು ಒಂದು ಮೆಸೇಜ್ ಹರಿಬಿಡ್ತಿದ್ದಾರೆ. ಹಿಂಗಿದೆ ಅದು. ಮಸೂದೆಗಳು 2 ನಿಮಿಷದಲ್ಲಿ ತಯಾರಾಗೋದಕ್ಕೆ
ಮ್ಯಾಗಿ ನೂಡಲ್ಗಳಲ್ಲ ಅನ್ನತ್ತೆ ಈ ಮೆಸೇಜು. ಹೌದು, ಆದ್ರೆ 43 ವರ್ಷ ಇಟ್ಕೊಂಡು ಕುಳಿತುಕೊಳ್ಳೋದಕ್ಕೆ ಅವೇನು ಮಹಾತ್ಮ ಗಾಂಧಿ ಫೋಟೋಗಳ? 12 ನಿಮಿಷದಲ್ಲಿ 17 ಮಸೂದೆ ಪಾಸ್ ಮಾಡಿಲ್ವಾ ಇದೇ UPA? ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಕಾನೂನು ಮಾಡುವುದಂದ್ರೆ, ಒಂದು ಕರಡು ಮಸೂದೆಯನ್ನು ಸರ್ಕಾರ ತಯಾರು ಮಾಡಿದಾಗ ಒಂದು ಕ್ಷೇತ್ರದ ಪ್ರತಿನಿಧಿ ಅದರ ಒಂದು ನಕಲು ತಗೊಂಡು ಬಂದು ಕ್ಷೇತ್ರದ ಜನರ ಜೊತೆ ಚರ್ಚೆ ಮಾಡಬೇಕು, ಅವರ ಮಾಹಿತಿ ಪಡ್ಕೊಳ್ಬೇಕು. ಯಾಕಂದ್ರೆ ಆತ ಈ ಕ್ಷೇತ್ರದ ಪ್ರತಿನಿಧಿ, ಮತ್ತೆ ಅದನ್ನ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕು. ಇವತ್ತಿನ ಪರಿಸ್ಥಿತಿ ಏನು? ಡಿಸೆಂಬರ್ 23, 2008 ಕೇಳಿದಲ್ಲಿ 17 ಮಸೂದೆಯನ್ನ 12 ನಿಮಿಷದಲ್ಲಿ ಪಾಸ್ ಮಾಡಿದಂತ ಪ್ರತಿನಿಧಿಗಳು ಇವರು ಹೇಳ್ತಾರೆ. ಈಗ ಮತ್ತೆ ಆ ಅವಿವೇಕಿ ಮೆಸೇಜ್ ವಿಷಯಕ್ಕೆ ಬಂದ್ರೆ, ಅಣ್ಣ ಶ್ರೀಮಂತ ಮನೆಯ ಕಿಡಿಗೇಡಿ ಹುಡುಗನಂತಾಡ್ತಿದ್ದಾರೆ. ಈಗ್ಲೇ ಚಾಕ್ಲೇಟ್ ಕೊಡದಿದ್ರೆ ಉರುಳಾಡಿ ಅಳತೀನಿ ಅನ್ನೋ ಹಾಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಇದೆ. ಇದಕ್ಕಿಂತ ನಾನ್ಸೆನ್ಸ್ ಇದೆಯೇನ್ರಿ? ಅಣ್ಣಾ ಹಜಾರೆ ತಮ್ಮ ಸ್ವಂತಕ್ಕೇನಾದ್ರೂ ಕೇಳ್ತಿದಾರಾ? ಅಥವಾ ಇವರ ಬೇಡಿಕೆ ಸ್ವಂತ ಮನೆಗೆ, ಒಂದು ಭಾಗಕ್ಕೆ, ಒಂದು ಜಾತಿಗೆ ಉಪಯೋಗ ಆಗುವಂಥದ್ದ? ಕೊನೆಗೆ ಅಣ್ಣಾ ಹಜಾರೆ ಹೋರಾಟಕ್ಕೆ RSS ಬೆಂಬಲ ಇದೆ ಅನ್ನೋ ಸಾಲು ಬೇರೆ ಇದೆ ಮೆಸೇಜ್ನಲ್ಲಿ. ಕಳೆದ ಸಲ ಜಂತರ್ ಮಂತರ್ನಲ್ಲಿ ಉಪವಾಸ ಕುಂತಾಗ ಬೆಂಬಲ ಕೊಡೋದಕ್ಕೆ ಬಂದ ಉಮಾಭಾರತಿ ಅಂಥವರನ್ನ ಅಣ್ಣ ಯಕ್ಕ ಮಕ್ಕ ಝಾಡಿಸಿ ವಾಪಸ್ ಕಳಿಸಿದ್ದನ್ನ ಇವರು ಮರೆತು ಬಿಟ್ರ? ಇಂಥ ಮೆಸೇಜ್ ಕಳಿಸೋ ಮೂಲಕ ಇಂಥದ್ದೊಂದು ಹೋರಾಟದ ಕಾವನ್ನ ಇಳಿಸಿಬಿಡಬಹುದು ಅಂದುಕೊಂಡಿರೋ ಅವಿವೇಕಿಗಳಿದ್ದಾರೆ. ಆದ್ರೆ ಅಣ್ಣ ದೇಶಕ್ಕೆ ಕೊಡಬೇಕಾಗಿರೋ ಮೆಸೇಜ್ ಕೊಟ್ಟಾಗಿದೆ. ಈಗ ಜನ ತಮಗೆ ಕೊಡಲಿರೋ ಮೆಸೇಜ್ನ ಅರಗಿಸಿಕೊಳ್ಳೋ ಚಾಲೆಂಜ್ ಇರೋದು ಸರ್ಕಾರದ ಮುಂದೆ. ಅಣ್ಣಾ ಹಜಾರೆಯವರನ್ನ ಅರೆಸ್ಟ್ ಮಾಡೋ ಐಡಿಯಾ ಅದ್ಯಾವ ಅವಿವೇಕಿ ಕೊಟ್ನೋ UPA ಸರ್ಕಾರಕ್ಕೆ. ಅವರನ್ನ ಅರೆಸ್ಟ್ ಮಾಡೋದೊಂದೇ ಅಲ್ಲ, ತಿಹಾರ್ ಜೈಲಿಗೂ ಕಳಿಸ್ಬಿಟ್ಟಿದ್ದಾರೆ. ಈಗ ಯಾವ ಜೈಲಿನಲ್ಲಿ 2G ಹಗರಣದ ರಾಜಾ, ಕನಿಮೊಳಿ, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಂಡಲ್ನ ಸುರೇಶ್ ಕಲ್ಮಾಡಿ ಇದ್ದಾರೋ ಅದೇ ಜೈಲಿನಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಅಣ್ಣಾ ಹಜಾರೆಯವರನ್ನ ದಬ್ಬಲಾಗಿದೆ. 7 ದಿನ ಅಣ್ಣ ಅಲ್ಲೇ ಇರಬೇಕು. ಇದರ ಪರಿಣಾಮ ಏನಾಗಬಹುದು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.